Hello everyone, I welcome you all for today's session on dissolution of partnership firm problem. In the previous video, we have seen the problem based on realization account and partners capital account. So that was the first problem which we have done in the last video. So last video ದಲ್ಲಿ dissolution of partnership firm problem first one complete ಆಗಿತ್ತು. ಸೊ ಈ ವಿಡಿಯೋದಲ್ಲಿ ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಬೇಸ್ಡ್ ಆನ್ ಸೇಮ್ ಸಿಚುವೇಶನ್, ಬೇಸ್ಡ್ ಆನ್ ಸೇಮ್ ಪ್ರಾಬ್ಲಮ್, ಇಲ್ಲಿ ಸಿಮಿಲರ್ ಎಂಟ್ರೀಸ್ ಇರುತ್ತೆ. ಯಾವ ಥರ 3 ಪಾರ್ಟ್ನರ್ಸ್ ಇದ್ದರು, ಅದರಲ್ಲಿ ಇನ್ಸಾಲ್ವೆಂಟ್ ಪಾರ್ಟ್ನರ್ ಒಬ್ಬ, ಸಾಲ್ವೆಂಟ್ ಪಾರ್ಟ್ನರ್ಸ್ ಇಬ್ಬರು ಇದ್ದರು. ಅದೇ ಥರ ಈ ಕ್ವೆಶ್ಚನಲ್ಲಿ ಕೂಡ ಬೇಸ್ಡ್ ಆನ್ ಗಾರ್ನರ್ ವರ್ಸಸ್ ಮುರ್ರೆ ರೂಲ್ ಮೇಲೆ ಪ್ರಾಬ್ಲಮ್ ಯಾವ ಥರ ಸಾಲ್ವ್ ಮಾಡೋದು ನೋಡೋಣ. ಲುಕ್ ಅಟ್ ದ ಕ್ವೆಶ್ಚನ್ ಒನ್ಸ್. A, B and C are partners sharing profits and losses equally. Their firm is dissolved on 31 December 2019. Their balance sheet after realization of assets and paying of liabilities was as under. ಈ ಪ್ರಾಬ್ಲಮ್ಗೆ ಸ್ವಲ್ಪ ಡಿಫರೆನ್ಸ್ ಏನು ಅಂದರೆ ಪ್ರೀವಿಯಸ್ ಪ್ರಾಬ್ಲಮ್ಗೂ ಈ ಪ್ರಾಬ್ಲಮ್ಗೂ, ಇದರಲ್ಲಿ ರಿಯಲೈಸೇಷನ್ ಅಕೌಂಟ್ ಪ್ರಿಪೇರ್ ಮಾಡಿ ಆದಮೇಲೆ ಬ್ಯಾಲೆನ್ಸ್ ಶೀಟ್ ಎಂಟ್ರಿ ಕೊಟ್ಟಿದ್ದಾನೆ. ಅದರ ಅರ್ಥ ಈ ಕ್ವೆಶ್ಚನಲ್ಲಿ ನಾವು ರಿಯಲೈಸೇಷನ್ ಅಕೌಂಟ್ ಪ್ರಿಪೇರ್ ಮಾಡೋ ನೆಸೆಸಿಟಿ ಇರೋದಿಲ್ಲ, ಡೈರೆಕ್ಟಾಗಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟು ಪ್ರಿಪೇರ್ ಮಾಡ್ಕೋಬೋದು. ಏನಕ್ಕೆ ಅಂದರೆ ರಿಯಲೈಸೇಷನ್ ಲಾಸ್ ಅವನೇ ಕೊಟ್ಬಿಟ್ಟಿದ್ದಾನೆ. ಸೊ ಹಾಗಾಗಿ ರಿಯಲೈಸೇಷನ್ ಅಕೌಂಟ್ ಪ್ರಿಪೇರ್ ಮಾಡೋ ನೆಸೆಸಿಟಿ ಇಲ್ಲ. ಯು ಕ್ಯಾನ್ ಡೈರೆಕ್ಟ್ಲಿ ಪ್ರಿಪೇರ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಸೊ ಹಿಯರ್ ಎ ಬಿ ಸಿ ಆರ್ ಪಾರ್ಟ್ನರ್ಸ್ ಆ್ಯಂಡ್ ದೇರ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಈಸ್ ಈಕ್ವಲ್. ಸೊ ಹೇಳ್ತಾ ಇದ್ದಾನೆ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಈಕ್ವಲ್ ಅಂತ ಹೇಳ್ತಾ ಇದ್ದಾನೆ. ದ ನೆಕ್ಸ್ಟ್ ಬ್ಯಾಲೆನ್ಸ್ ಶೀಟ್ ಎಂಟ್ರಿ, ಲಯಬಿಲಿಟೀಸ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಕೊಟ್ಟಿದ್ದಾನೆ 40,000, 20 ಆ್ಯಂಡ್ 8,000 ಎ ಬಿ ಸಿ. ರಿಸರ್ವ್ ಫಂಡ್ 21,000 ಇದೆ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬ್ಯಾಲೆನ್ಸ್ 9,000 ಕೊಟ್ಟಿದ್ದಾನೆ. ದಿಸ್ ಈಸ್ ಪ್ರಾಫಿಟ್ ಬ್ಯಾಲೆನ್ಸ್. ನೆಕ್ಸ್ಟ್ ಕ್ಯಾಶ್ ಅಟ್ ಬ್ಯಾಂಕ್ 29,600. ರಿಯಲೈಸೇಷನ್ ಲಾಸ್ ಕೊಟ್ಟಿದ್ದಾನೆ 68,400. ದೆನ್ ವಾಟ್ ಆರ್ ದಿ ಎಂಟ್ರೀಸ್, ಅದರ್ ಎಂಟ್ರೀಸ್? ಸಿ ಬಿಕಮ್ಸ್ ಇನ್ಸಾಲ್ವೆಂಟ್. ಸೊ ಹಿಯರ್ ಸಿ ಬಿಕಮ್ಸ್ ಇನ್ಸಾಲ್ವೆಂಟ್. Among 3 partners, C is insolvent partner, which means A and B are solvent partners. It is implied. Okay, C becomes insolvent and he is not in a position to bring anything towards his deficiency. So prepare capital account of partners and cash at bank account. ಇಲ್ಲಿ ಎರಡು ಮಾತ್ರ ಪ್ರಿಪೇರ್ ಮಾಡ್ಕೋಬೇಕು, ಒಂದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಇನ್ನೊಂದು ಬ್ಯಾಂಕ್ ಅಕೌಂಟ್. ಸೊ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ ಹಾಗೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಪ್ರಿಪೇರ್ ಮಾಡ್ಕೋಬೇಕಾದಾಗ ಇನ್ಸಾಲ್ವೆಂಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಸಪ್ರೇಟಾಗಿ, ಸಾಲ್ವೆಂಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟು ಸಪ್ರೇಟಾಗಿ ಪ್ರಿಪೇರ್ ಮಾಡ್ಕೊಳ್ಳಿ ಅಂಥೇಳಿ. ಸೊ ಇಲ್ಲೂ ಸಹ ಅಷ್ಟೇ, ಫಸ್ಟ್ ಯು ಪ್ರಿಪೇರ್ ಇನ್ಸಾಲ್ವೆಂಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ದೆನ್ ಆಫ್ಟರ್ ದಟ್ ಸಾಲ್ವೆಂಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಹೂ ಈಸ್ ಇನ್ಸಾಲ್ವೆಂಟ್ ಪಾರ್ಟ್ನರ್ ಹಿಯರ್? ಸಿ. So C is insolvent partner, so that's why prepare C's capital account. First entry C's capital account ಅಲ್ಲಿ ಅಮೌಂಟ್ ಆಫ್ ಕ್ಯಾಪಿಟಲ್ ರೆಕಾರ್ಡ್ ಮಾಡಿ. ಸೊ ಪಾರ್ಟ್ನರ್ಸ್ ಕ್ಯಾಪಿಟಲ್ ಕೊಟ್ಟಿದ್ದಾನೆ ಸಿ. So partners capital, that is C's capital is 8,000. So first record C's capital under credit side as by balance brought down. So it's 8,000 over. Next capital ಆದ ನಂತರ ರಿಸರ್ವ್ ಫಂಡ್ ಏನಿದೆ 21,000, ರಿಸರ್ವ್ ಫಂಡ್ ಕೂಡ ಕ್ರೆಡಿಟ್ ಸೈಡ್ ಟ್ರಾನ್ಸ್ಫರ್ ಆಗುತ್ತೆ. On which basis? On profit and loss ratio. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ರೇಷಿಯೋ ಏನು ಹೇಳ್ತಾ ಇದ್ದಾನೆ? ಈಕ್ವಲ್ ಹೇಳ್ತಾ ಇದ್ದಾನೆ. ಅಂದರೆ 21,000ನ 3 ಮೆಂಬರ್ಸ್ಗೂ ಈಕ್ವಲ್ ಆಗಿ ಡಿವೈಡ್ ಮಾಡಬೇಕಾಗುತ್ತೆ. ಸೊ ಡಿವೈಡ್ ಮಾಡಿದಾಗ, ಸೊ ರಿಸರ್ವ್ ಫಂಡ್ ಆಗಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಆಗಲಿ ಡಿವೈಡ್ ಮಾಡಿದಾಗ 21,000 ಕ್ಯಾನ್ ಬಿ ಡಿವೈಡೆಡ್ ಇಂಟು ಈಕ್ವಲಿ, ದಟ್ ಈಸ್ 21,000 ಡಿವೈಡೆಡ್ ಬೈ 3, 7,000. So C's share of reserve is 7,000. Next
ಒನ್ ಮೋರ್ ಈಸ್ P&L ಅಕೌಂಟ್. ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಇದು ಕೂಡ 9,000 ಇದೆ. ಸೊ 9,000 ಡಿವೈಡೆಡ್ ಬೈ 3. ಸೊ C's ಶೇರ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಈಸ್ 3,000 ಓವರ್. ನೆಕ್ಸ್ಟ್ ಅಸೆಟ್ ಸೈಡ್ ನೋಡಿ, ಕ್ಯಾಶ್ ಅಟ್ ಬ್ಯಾಂಕ್ ಎಂಟ್ರಿ ಬರಲ್ಲ, ಇದರಲ್ಲಿ ರಿಯಲೈಸೇಷನ್ ಲಾಸ್ ಬರುತ್ತೆ 68,400. ಅಗೇನ್ ರಿಯಲೈಸೇಷನ್ ಲಾಸ್ ಶುಡ್ ಬಿ ಡಿವೈಡೆಡ್ ಬೇಸ್ಡ್ ಆನ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಪ್ರಾಫಿಟ್ ಆ್ಯಂಡ್ ಲಾಸ್ ರೇಷಿಯೋ. ಸೊ ರಿಯಲೈಸೇಷನ್ ಲಾಸ್ ಡೆಬಿಟ್ ಎಂಟ್ರಿ, that is to realization account loss transfer. Total 68,400 ಇದೆ. ಇದು ಕೂಡ divided by 3. So when you divide it, you will get 22,800 loss. So C's share of realization loss is 22,800. So this is what C's capital account. ಇದಾದ ನಂತರ ಟೋಟಲ್ ಟ್ರಾನ್ಸ್ಫರ್ 22,800, ಡೆಬಿಟ್ ಬ್ಯಾಲೆನ್ಸ್ ಜಾಸ್ತಿ ಇದೆ 22,800. So now the thing is, balance amount to 7 plus 3 10,000, 10,800 ಇದೆ. ಇದು 22,800 ಇದೆ. ಅಂದರೆ ಡೆಫಿಷಿಯನ್ಸಿ ಬರ್ತಾ ಇದೆ. ಎಷ್ಟು ಡೆಫಿಷಿಯನ್ಸಿ ಬರ್ತಾ ಇದೆ? 4,800 ಡೆಫಿಷಿಯನ್ಸಿ ಬರ್ತಾ ಇದೆ. ಹೌದಾ? ಇಲ್ಲಿ ಡೆಫಿಷಿಯನ್ಸಿ ಅಮೌಂಟು. ಸೊ ಈ ಡೆಫಿಷಿಯನ್ಸಿ ಅಮೌಂಟು ಯಾರು ಕವರ್ ಮಾಡ್ತಾರೆ? ಸಾಲ್ವೆಂಟ್ ಪಾರ್ಟ್ನರ್ಸ್ ಕವರ್ ಮಾಡ್ಕೋತಾರೆ. ಇಲ್ಲಿ ಸಾಲ್ವೆಂಟ್ ಪಾರ್ಟ್ನರ್ಸ್ ಯಾರು? ಎ ಆ್ಯಂಡ್ ಬಿ ಸಾಲ್ವೆಂಟ್ ಪಾರ್ಟ್ನರ್ಸ್ ಆಗ್ತಾರೆ. ಸೊ ಸಾಲ್ವೆಂಟ್ ಪಾರ್ಟ್ನರ್ಸ್ ಎ ಆ್ಯಂಡ್ ಬಿ ಯಾವ ರೇಷಿಯೋದಲ್ಲಿ ಕವರ್ ಮಾಡ್ತಾರೆ? 4,800ನ ಕ್ಯಾಪಿಟಲ್ ರೇಷಿಯೋದಲ್ಲಿ ಕವರ್ ಮಾಡ್ತಾರೆ. ಕ್ಯಾಪಿಟಲ್ ರೇಷಿಯೋ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಅಂತ ಹೇಳಿದ್ದೆ ಪ್ರೀವಿಯಸ್ ವಿಡಿಯೋದಲ್ಲಿ. ಆಫ್ಟರ್ ಅಡ್ಜಸ್ಟ್ಮೆಂಟ್ ಆಫ್ ರಿಸರ್ವ್ ಆ್ಯಂಡ್ ಪ್ರಾಫಿಟ್. ಸೊ ಯಾವ ಥರ? ಕ್ಯಾಪಿಟಲ್ ಆಫ್ ಎ and B. So capital of A ಎಷ್ಟು ಕೊಟ್ಟಿದ್ದೇನೆ? 40,000 ಇದೆ. and capital of B is 20,000. ಡೈರೆಕ್ಟ್ ಕ್ಯಾಪಿಟಲ್ ಮೇಲೆ ರೇಷಿಯೋ ಫಾರ್ಮೇಷನ್ ಮಾಡಬಾರ್ದು. ಇದಕ್ಕೆ ರಿಸರ್ವ್ ಫಂಡ್ ಕೊಟ್ಟಿದ್ದಾನೆ, ಅದನ್ನು ಅಡ್ಜಸ್ಟ್ ಮಾಡಿ. ರಿಸರ್ವ್ ಎಷ್ಟು ಬರುತ್ತೆ? 7,000 ಬರುತ್ತೆ. ಶೇರ್ ಆಫ್ ಎ ಇಲ್ಲಿ ಮಾಡಿದ್ವಲ್ವ, 21,000 ಡಿವೈಡ್ ಬೈ 3 ಮಾಡಿದರೆ 7,000 ಸಿದಿತ್ತು. ಸೊ ರಿಮೈನಿಂಗ್ 7,000 ಏದು ಬಂದಿದೆ, ಇನ್ನೂ ರಿಮೈನಿಂಗ್ 7,000 ಬಿದಾಗುತ್ತೆ. ಅದೇ ಥರ P&L ಕೂಡ 3,000 ಸಿದಾಗಿತ್ತು. ಅಗೈನ್ 3,000 ಎಸ್ ಶೇರ್, ಅಗೈನ್ 3,000 ಬಿಸ್ ಶೇರ್. ನಾವು 40 + 7 47 + 3 50,000, 27 + 3 30,000. So what will be the ratio? 5:3. When you cancel 4 zeros, you will get 5:3. So this is the ratio. ಈಗ 4,800 ಏನು ಡಿಫಿಷಿಯನ್ಸಿ ಇದೆ, ಸೊ ಆ ಡಿಫಿಷಿಯನ್ಸಿನ 5:3 ರೇಷಿಯೋದಲ್ಲಿ ಎ ಮತ್ತು ಬಿ ಡಿಸ್ಟ್ರಿಬ್ಯೂಟ್ ಮಾಡ್ಕೋಬೇಕು. ಸೊ ಎ 4,800 into 5/8 and B's share of loss is 4,800 into 3/8. So this will be 3,000 and this will be 1,800. So ಅದರ ಅರ್ಥ by A's capital account 3,000. ಸೊ ಇಲ್ಲಿ ಎ ಎಷ್ಟು ತರಬೇಕಾಗುತ್ತೆ? ಹಾಗಾದರೆ ಲಾಸು 3,000 ತರಬೇಕು. ಆ್ಯಂಡ್ B's capital account, B has to bring a loss of, or he has to bear a loss of 1,800. So total 22,800. 22,800 ಟೋಟಲ್ ಆಗಿತ್ತು. ಅದರಲ್ಲಿ ಈ 3 ಅಮೌಂಟ್ ಡಿಫ್ರೆನ್ಸ್ ಹೋಗಿದಾಗ 4,800 ಬ್ಯಾಲೆನ್ಸ್ ಉಳಿಯುತ್ತೆ. 4,800 ಬ್ಯಾಲೆನ್ಸ್ನ ಯಾರು ಕವರ್ ಮಾಡ್ತಾರೆ?
ಸಾಲ್ವೆಂಟ್ ಪಾರ್ಟ್ನರ್ಸ್ ಕವರ್ ಮಾಡ್ತಾರೆ. ಸಾಲ್ವೆಂಟ್ ಪಾರ್ಟ್ನರ್ಸ್ ಬೇಸ್ಡ್ ಆನ್ ಕ್ಯಾಪಿಟಲ್ ರೇಷಿಯೋ. ಸೊ ಕ್ಯಾಪಿಟಲ್ ರೇಷಿಯೋ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತೀರಾ? ಬೇಸ್ಡ್ ಆನ್ ಕ್ಯಾಪಿಟಲ್, ರಿಸರ್ವ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್. ಕ್ಯಾಪಿಟಲ್ ಆಫ್ ಎ ಈಸ್ 40, ಬಿ ಈಸ್ 20,000. ದೆನ್ ಆಫ್ಟರ್ ರಿಸರ್ವ್ 7,000 ಬರುತ್ತೆ. ಹೌ ಡು ಯು ಫೈಂಡ್ ಔಟ್ ರಿಸರ್ವ್ ರೇಷಿಯೋ? ರಿಸರ್ವ್ ಅಮೌಂಟ್ ಸೊ ಈಕ್ವಲ್ ಅಂತ ಹೇಳ್ತಾ ಇದನ್ನಲ್ವ, ಹಾಗಾಗಿ ಇಲ್ಲಿ ರಿಸರ್ವ್ ಆಲ್ರೆಡಿ ನಾವು ಸಿ ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ 7,000. ಅದೇ ಥರ ಎ ಮತ್ತು ಬಿಗೂ ಕೂಡ 7,000 ಹೋಗುತ್ತೆ 21,000ಅಲ್ಲಿ. ಪಿ ಆ್ಯಂಡ್ ಎಲ್ ಕೂಡ ಅಷ್ಟೇ 3,000 ಹೋಗಿತ್ತು ಸೀಸ್ ಕ್ಯಾಪಿಟಲ್ಗೆ, ಇಲ್ಲೂ ಅಷ್ಟೇ 3,000. ಸೊ ಆಫ್ಟರ್ ಅಡಿಷನ್ ಆಫ್ ದೀಸ್ 3 50,000, ಇದು 30,000 ಆಗುತ್ತೆ. 5 ಡಿವೈಡ್ ಮಾಡ್ಕೊಂಡಾಗ ಎ ಹ್ಯಾಸ್ ಟು ಬಿಯರ್ 3,000 ಲಾಸ್ ಆ್ಯಂಡ್ ಬಿ ಹ್ಯಾಸ್ ಟು ಬಿಯರ್ 1,800 ಲಾಸ್. ದಿಸ್ ಈಸ್ ವಾಟ್ ಇನ್ಸಾಲ್ವೆಂಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ನೆಕ್ಸ್ಟ್ ಈಸ್ ಸಾಲ್ವೆಂಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಇಲ್ಲಿ ಸಾಲ್ವೆಂಟ್ ಪಾರ್ಟ್ನರ್ಸ್ ಯಾರ್ಯಾರಿದ್ದಾರೆ? ಎ ಆ್ಯಂಡ್ ಬಿ. ಎಸ್ ಆ್ಯಂಡ್ ಬಿಸ್ ಕ್ಯಾಪಿಟಲ್ ಅಕೌಂಟ್. ಸೊ ಇಲ್ಲಿ ಒಂದೇ ಸ್ಟೇಟ್ಮೆಂಟಲ್ಲಿ, ಒಂದೇ ಲೆಡ್ಜರ್ ಅಕೌಂಟಲ್ಲಿ ಎ ಮತ್ತು ಬಿ ಇಬ್ಬರದು ಕೂಡ ಕ್ಯಾಪಿಟಲ್ ಅಕೌಂಟ್ ಪ್ರಿಪೇರ್ ಮಾಡ್ಕೊಳ್ಳಿ. ಸೊ ಈಗ ಎಂಟ್ರಿ ಮಾಡ್ತಾ ಹೋಗಿ 1 by 1. ಫಸ್ಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಎ 40,000 ಇದೆ, ಬಿ 20,000 ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್. ಎಸ್ ಕ್ಯಾಪಿಟಲ್ 40,000 ಆ್ಯಂಡ್ ಬಿಸ್ ಕ್ಯಾಪಿಟಲ್ 20,000. ನೆಕ್ಸ್ಟ್ ರಿಸರ್ವ್ ಫಂಡ್ ಡಿವೈಡ್ ಮಾಡಿದಾಗ ಎಷ್ಟು ಬಂದಿತ್ತು? 7,000 by reserve fund 7,000 and 7,000. Again next profit and loss account by P&L 3,000 and 3,000, right? Next realization loss ಇದೆ 68,400, that is debit side. To realization account, last transferred loss is transfer ಆಗಿತ್ತು 22,800. ಇಲ್ಲಿ ಸಿ ಕ್ಯಾಪಿಟಲ್ ಟ್ರಾನ್ಸ್ಫರ್ ಆಗಿತ್ತಲ್ವ, ಸೇಮ್ ಅಮೌಂಟು ಎ ಮತ್ತು ಬಿಗೂ ಟ್ರಾನ್ಸ್ಫರ್ ಆಗುತ್ತೆ 22,800 and 22,800. Then after that the same amount they will bring as by bank account loss bought. ಸೊ ಇದೇ ಅಮೌಂಟ್ ಇಲ್ಲಿ ಡಬಲ್ ಎಂಟ್ರಿ ತೋರಿಸ್ಕೋಬೇಕು, ಯಾಕೆಂದರೆ ದೇ ಆರ್ ಸಾಲ್ವೆಂಟ್ ಪಾರ್ಟ್ನರ್ಸ್, ದಟ್ಸ್ ವೈ ದೇ ಆರ್ ಏಬಲ್ ಟು ಪೇ ಲಾಸ್ ಅಮೌಂಟ್ನ ಇಲ್ಲಿ ಡಬಲ್ ಎಂಟ್ರಿ ತೋರಿಸ್ಕೋಬೇಕು. ಯಾರಿಗೆ? ಸಾಲ್ವೆಂಟ್ ಪಾರ್ಟ್ನರ್ಸ್ಗೆ ಮಾತ್ರ. 22,800 ಇಲ್ಲಿ 22,800, ಅಗೇನ್ 22,800 and 22,800. So opening balance of capital 40,000, here 20,000. Reserve fund 7,000, profit and loss account profit balance 3,000, and a bank account, that is loss covered by solvent partners 22,800 and 22,800 here. So realization account loss ಇದನ್ನೇ ಇಲ್ಲಿ ತೋರಿಸ್ತಾ ಇದ್ವಿ 22,800 and 22,800. and one more thing is insolvent partners capital account ಅಲ್ಲಿ by A's capital account 3,000, by B's capital account 1,800 ಬರೆದಿದ್ರಲ್ಲ, ಇದಕ್ಕೆ ಸೆಕೆಂಡ್ ಎಂಟ್ರಿ ಅಪೋಸಿಟಲ್ಲಿ ಟು ಸೀಸ್ ಕ್ಯಾಪಿಟಲ್ ಅಕೌಂಟ್ ಅಂತ ತೋರಿಸಿ. ಸೊ ಎದು 3,000 ಇತ್ತು, ಹಾಗಾಗಿ ಎ ಅಕೌಂಟಲ್ಲಿ 3,000. ಅದೇ ಥರ ಬಿದು 1,800. So now total it's a 72,800 and this one is 52,800.
800. So transfer the same balance 72,800 and 52,800. So difference amount ಎಷ್ಟಾಗುತ್ತೆ balancing figure 47,000 and this one is 28,200 ಆಗುತ್ತೆ. ಇದು ಯಾವುದಕ್ಕೆ ಟ್ರಾನ್ಸ್ಫರ್ ಮಾಡ್ಕೋಬೇಕು, ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಟು ಬ್ಯಾಂಕ್ ಅಕೌಂಟ್ ಬ್ಯಾಲೆನ್ಸಿಂಗ್ ಫಿಗರ್. ಸೊ ದಿಸ್ ಈಸ್ partners capital account, particularly solvent partners capital account. Before that insolvent partners capital account ಆಗಿತ್ತು. Last one is bank account. Bank account statement ಹಾಕೊಳ್ಳಿ, ledger account. So opening entry of bank account, cash at bank ಎಷ್ಟಿದೆ 29,600. It is to balance brought down 29,600. ಸೊ ಇದಾದ ನಂತರ ಸ್ಟೇಟ್ಮೆಂಟ್ಸಲ್ಲಿ ಏನೇನು ಎಂಟ್ರೀಸ್ ತೋರ್ಕೊಂಡಿದ್ದೀವಿ, ಸೊ ಯಾವ್ಯಾವ ಎಂಟ್ರಿಯಲ್ಲಿ ಬ್ಯಾಂಕ್ ಅಂತ ಬರ್ಕೊಂಡಿದ್ದೀವಿ ಅದನ್ನೆಲ್ಲದು ಟ್ರಾನ್ಸ್ಫರ್ ಮಾಡ್ಕೋಬೇಕು. ಇನ್ಸಾಲ್ವೆಂಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಯಾವುದೇ ಬ್ಯಾಂಕ್ ಅಂತ ಎಂಟ್ರಿ ತೋರಿಸಿಲ್ಲ, ಹೌದಲ್ವಾ? ಸೊ ರಿಯಲೈಸೇಷನ್ ಬ್ಯಾಲೆನ್ಸ್, ಕ್ಯಾರಿ ಡೌನ್ ರಿಸರ್ವ್, ಪ್ರಾಫಿಟ್ ಆ್ಯಂಡ್ ಲಾಸ್ ಕ್ಯಾಪಿಟಲ್ ಇಲ್ಲ. ಸಾಲ್ವೆಂಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಹಿಯರ್ ಇಟ್ ಈಸ್ ಟು ಬ್ಯಾಂಕ್ ಅಕೌಂಟ್, ದಟ್ ಈಸ್ ಎ ಮತ್ತು ಬಿ ಕ್ಯಾಪಿಟಲ್ ಅಕೌಂಟಲ್ಲಿ ತೋರ್ಕೊಂಡಿದ್ವಿ. ಟು ಬ್ಯಾಂಕ್ ಅಕೌಂಟ್ 47,000 ಆ್ಯಂಡ್ 28,200. ಸೊ ಈ ಎಂಟ್ರಿನ ಬ್ಯಾಂಕ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ತೋರಿಸ್ಕೊಳ್ಳಿ. ಬೈ A's capital account and B's capital account. A's capital account is 47,000 and B's capital account is 28,200. Next, after this credit side balance, opening balance ಇದೆ, ರಿಸರ್ವ್ ಫಂಡ್ ಇದೆ, P&L ಅಕೌಂಟ್ ಇದೆ. ಅಗೇನ್ ಹಿಯರ್ ಇಟ್ ಈಸ್ ಬ್ಯಾಂಕ್ ಅಕೌಂಟ್, ಬೈ ಬ್ಯಾಂಕ್ ಅಕೌಂಟ್ ಇದೆ. ಸೊ ಇದನ್ನು ಟು ಕಡೆ ಬರ್ಕೊಳ್ಳಿ, ಬ್ಯಾಂಕ್ ಸೈಡ್. ಸೊ ಬ್ಯಾಂಕ್ ಕಾಲಮಲ್ಲಿ ಬ್ಯಾಂಕ್ ಲೆಡ್ಜರ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ಟು A's capital account, again B's capital account. It's 22,800 for both. The total balance is 75,200. So this is what preparation of dissolution of partnership account statements. The next video, next problem solve ಮಾಡೋಣ. ಸೊ ದಿಸ್ ಈಸ್ ವಾಟ್ ಗಾರ್ನರ್ ವರ್ಸಸ್ ಮೂರೇ ರೂಲ್ ಅಪ್ಲಿಕೇಬಲ್ ಆಗೋದು. ಸೊ ಒಬ್ಬ ಇನ್ಸಾಲ್ವೆಂಟ್ ಇರ್ತಾನೆ, ಟು ಪಾರ್ಟ್ನರ್ಸ್ ಆರ್ ಸಾಲ್ವೆಂಟ್ ಇದ್ದಾಗ ಯಾವ ಥರ ಅಪ್ಲಿಕೇಬಲ್ ಆಗುತ್ತೆ ಅಂಥೇಳಿ ಗಾರ್ನರ್ ವರ್ಸಸ್ ಮೂರೇ ರೂಲ್. ಸೊ ಐ ಹೋಪ್ ದ ಪ್ರಾಬ್ಲಮ್ ಈಸ್ ಅಂಡರ್ಸ್ಟುಡ್. The next video will meet you in the next class with the next problem. So till then, take care. Bye bye.